ಈ ಸೀಸನ್ ಶುರು ಆದಾಗ್ಲಿಂದ ನಮ್ಮ ಈ ಸೆಟ್ ಅದ್ಭುತವಾಗಿದೆ ಅಂತ ತುಂಬಾ ಜನ ಮೆಸೇಜ್ ಕಳ್ಸಿರಿ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಕಾರಣ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಲೈಟಿಂಗ್ ಡಿಪಾರ್ಟ್ಮೆಂಟ್. ಈ ಸೌಂದರ್ಯದ ಗುಟ್ಟೇನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ರೈಟ್, ಈಗ ಹೈಲೈಟ್ ಆಗ್ತಿರೋ ಈ ಶ್ಯಾಂಡ್ಲಿಯರ್ಸ್ ಅನ್ನ ಫುಲ್ ಸೆಟ್ ಲೈಟ್ ಆಗಿದ್ದಾಗ ನೀವು ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೇ ತರ ಈಗ ನಾನ್ ಕಾಣ್ತಿದ್ದೀನಂದ್ರೆ ಅದಕ್ಕೆ ಕಾರಣ ನನ್ನ ಮೇಲೆ ಬಿದ್ದಿರೋ ಈ ಸ್ಪಾಟ್ ಲೈಟ್. ಈಗ ನನ್ನ ಗೆಳೆಯ ಕಾಣ್ತಿದ್ದಾನೆ, ಅಗೈನ್ ಅವ್ರ ಮೇಲೆ ಬಿದ್ದಿರುವ ಈ ಸ್ಪಾಟ್ ಲೈಟ್. ಈಗ ನಮ್ಮ ವಾಲ್ ಆಫ್ ಫೇಮ್ ನಿಮಗೆ ಕಾಣಿಸ್ತಾ ಇದೆ. ಇಂಚು ಕಷ್ಟಪಟ್ಟು ಕೆತ್ತಿ ಈ ಸೆಟ್ ಅನ್ನ ಮಾಡಿದ್ದಾರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ಅದರ ಮೇಲೆ ಲೈಟ್ ಬಿದ್ದಾಗ ಅದ ಕಡೆ ನಮ್ಗೆ ಗಮನ ಹೋಗುತ್ತೆ, ಅದು ನಮ್ಗೆ ಅರ್ಥ ಆಗುತ್ತೆ. ಅದೇ ತರ ನಮ್ಮ ವೀಕೆಂಡ್ ಟೆಂಟ್ ಮತ್ತು ನಮ್ಮ ಟನಲ್ ನಿಮ್ ಕಣ್ಣು ಬಿತ್ತು. ಆಲ್ ಲೈಟ್ಸ್ ಪ್ಲೀಸ್. ಹೀಗೆ ಒಂದೊಂದೇ ಭಾಗದ ಮೇಲೆ ಬೆಳಕು ಚೆಲ್ಲಬೇಕು. ಆಗ ಪ್ರತಿಯೊಂದು ಭಾಗನೂ ನಮ್ ಗಮನಕ್ಕೆ ಬಂದು ಅದು ಎಷ್ಟು ನಾಜೂಕಾಗಿ ತಯಾರಾಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದಾನೇ ಪೂರ್ತಿ ಬೆಳಕು ಚೆಲ್ಲದಾಗ ಸೌಂದರ್ಯ ಎದ್ದು ಕಾಣುತ್ತೆ. ಇವತ್ತಿನ ನಮ್ಮ ಸಾಧಕರ ಸಾಧನೆಯ ಕಥೆಯು ಹೀಗೆ. ಇವರ ಸಾಧನೆಯ ಒಂದೊಂದೇ ಪುಟದ ಮೇಲೆ ಸ್ಪಾಟ್ ಲೈಟ್ ಹಾಕಿದಾಗ ಇವರು ಎಂತಹ ಪ್ರತಿಭೆಯ ಗಣಿ ಅಂತ ನಮ್ಮ ಮನವರಿಕೆ ಆಗುತ್ತೆ. ಕೊನೆಗೆ ಇವರ ಒಟ್ಟು ಸಾಧನೆಯನ್ನ ಸಮಗ್ರವಾಗಿ ನೋಡಿದಾಗ ಇವರು ನಮ್ಮ ಕನ್ನಡದ ಪ್ರತಿಭೆ ಅಂತ ಖುಷಿ ಆಗುತ್ತೆ. ಹಾಗಾದ್ರೆ ಇಂದಿನ ನಮ್ಮ ಸಾಧಕರನ್ನ ಬರಮಾಡ್ಕೊಳ್ಳೋಣ. ಸ್ವಾಗತಿಸಿ ಕನ್ನಡ ಸಾಂಸ್ಕೃತಿಕ ಲೋಕದ ಹೆಮ್ಮೆ ಶ್ರೀ ಪ್ರಕಾಶ್ ಬೆಳವಾಡೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ಹೇಗನಿಸೋದು ಪ್ರಕಾಶ್ ಅವರೇ ಈ ಗ್ರ್ಯಾಂಡ್ ಎಂಟ್ರಿ, ಪಟಾಕಿ ಅಂಡ್ ಆಲ್ ದಟ್? ಅಲ್ಲ, ಒಂದು ಸತ್ವ ಪರೀಕ್ಷೆ ಜನ ಇದು. ಒಂದೇ ಸಮ ಅಷ್ಟೊಂದು ಜನ ಅಷ್ಟು ತೀಕ್ಷ್ಣವಾಗಿ ಗಮನಿಸಿದ್ರೆ ಯಾವ್ದೋ ಪರೀಕ್ಷೆಗೆ ಸಿಕ್ಕದಂಗೆ ಅನ್ಸುತ್ತೆ. ರೈಟ್. ಇವರು ಶ್ರೀ ಜಯಪ್ರಕಾಶ್ ಬೆಳವಾಡಿ ನಾರಾಯಣ್ 1961 ಮಾರ್ಚ್ 3ರಂದು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರಾಂತ ರಂಗಕರ್ಮಿಗಳು ಬೆಳವಾಡಿ ನಂಜುಂಡಯ್ಯ ನಾರಾಯಣ ಉರುಫ್ ಮೇಕಪ್ ನಾಣಿ ಅವರು. ಇವರ ತಾಯಿ ಖ್ಯಾತ ಪೋಷಕ ನಟಿಯಾದ ಭಾರ್ಗವಿ ನಾರಾಯಣ್ ಅವರು. ಇವರ ಈ ದಂಪತಿಗಳಿಗೆ ಒಟ್ಟು 4 ಜನ ಮಕ್ಕಳಲ್ಲಿ ಪ್ರಕಾಶ್ ಎರಡನೇವರು. ಇವರ ಅಕ್ಕ ಸುಜಾತಾ ರಾವುತ್, ತಂಗಿ ಸುಧಾ ಬೆಳವಾಡಿ ಹಾಗೂ ತಮ್ಮ ಪ್ರದೀಪ್ ಬೆಳವಾಡಿ ಅವರು. ಪ್ರಕಾಶ್ ಅವರ ಧರ್ಮಪತ್ನಿ ಚಂದ್ರಿಕಾ ಬೆಳವಾಡಿ. ಇವರ ಮಕ್ಕಳು ಮೇಘನಾ ಮತ್ತು ತೇಜಸ್ವಿನಿ ಬೆಳವಾಡಿ ಅವರು. ಇವರು 1983ರಲ್ಲಿ ಬೆಂಗಳೂರಿನ UVC ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ, ಸರ್ ನಮ್ಮ ಸೀನಿಯರ್ ನೀವು. ಎಸ್ ರೈಟ್. ಇವರು ಶಾಲಾ ಕಾಲೇಜ್ ದಿನಗಳಲ್ಲೇ ರಂಗಭೂಮಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು ವೃತ್ತಿ ರಂಗಭೂಮಿಯಲ್ಲಿ 60ಕ್ಕೂ ಹೆಚ್ಚಿನ ನಾಟಕಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚಿನ ನಾಟಕಗಳಿಗೆ ಬೆಳಕು ವಿನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ನಾಟಕಗಳಲ್ಲಿ ನಟನೆ, ಬರವಣಿಗೆ ಹಾಗೂ ಬೆಳಕು ವಿನ್ಯಾಸ ಇವರ ಪರಿಣತೆ. ರಂಗಭೂಮಿಯ ಜೊತೆಗೆ ಪತ್ರಕರ್ತರಾಗಿ, ಸಂಪಾದಕರಾಗಿ, ಸಾಮಾಜಿಕ ಚಿಂತಕರಾಗಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಮಿಸ್ಟರ್ ಪ್ರಕಾಶ್ ಬೆಳವಾಡಿ ಅವರು. ಕಿರುತೆರೆಯಲ್ಲಿ 4 ಧಾರಾವಾಹಿಗಳನ್ನ ನಿರ್ದೇಶಿಸಿ ಇವರು ಗರ್ವ ಧಾರಾವಾಹಿ ಮೂಲಕ ಪ್ರಖ್ಯಾತರಾದರು. ಇವರು ನಟರಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲಿ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ಜಾನ್ ಅಬ್ರಹಂ, ಇರ್ಫಾನ್ ಖಾನ್, ಸಿದ್ಧಾರ್ಥ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೀಗೆ 5 ಭಾಷೆಗಳ ಅನೇಕ ದಿಗ್ಗಜರ ಜೊತೆ ನಟಿಸಿ 30ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು 2002-3ರಲ್ಲಿ ನಿರ್ದೇಶಿಸಿದ ಶ್ರೀ ಅನಂತಾಗ್ ಹಾಗೂ ಸುಹಾಸಿನಿ ಅವರು ನಟನೆಯ ಸ್ಟಂಬಲ್ ಅನ್ನೋ ಇಂಗ್ಲಿಷ್ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ಇಂಗ್ಲಿಷ್ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. 2012ರಲ್ಲಿ ಇವರ ರಂಗಭೂಮಿ ಸೇವೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಪ್ರತಿಭಾ ಭೂಷಣ್ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಪ್ರಕಾಶ್ ಬೆಳವಾಡೆ. Let's
ಸ್ಟಾರ್ಟ್ ರಿವೈಂಡಿಂಗ್. ನಿಮ್ಮ ಲೈಫನ್ನ ರಿವೈಂಡ್ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಪ್ರಕಾಶನ ಬಗ್ಗೆ ಮಾತಾಡಕ್ ಮುಂಚೆ ಪ್ರಸಾದನದ ಬಗ್ಗೆ ಮಾತಾಡೋಣ. ನಮ್ಮೆಲ್ರಿಗೂ ಸಿನಿಮಾದಲ್ಲಿ ಬೇರೆ ಬೇರೆ ಟೈಟಲ್ಸ್ ಎಲ್ಲ ಬರುತ್ತೆ, ಆದರೆ ಮೇಕಪ್ ನಾಣಿ, ಮೇಕಪ್ಗೆ ಪ್ರಾಮುಖ್ಯತೆ ಕೊಟ್ಟು ಆಲ್ಮೋಸ್ಟ್ ಒಂದು ಟೈಟಲ್ ತರ ಆಗಿದ್ದು ನಿಮ್ಮ ಪಿತಾಜಿ ಅವರಿಗೆ. ಸೊ ಲೆಟ್ಸ್ ಟಾಕ್ ಅಬೌಟ್ ಮೇಕಪ್ ನಾಣಿ ಅವ್ರ ಬಗ್ಗೆ. ನಿಮಗಿರುವಂತ ಟಾಪ್ ಆಫ್ ದಿ ಮೈಂಡ್ ನೆನಪುಗಳೇನು? ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ತುಂಬ ಕಮ್ಮಿ. ಅವ್ರು ನಮ್ಮನ್ನ ಮಾತಾಡಿಸ್ತಾ ಇರಲಿಲ್ಲ. ನಾವು ಅವ್ರ ರೂಮ್ಗೆ ಹೋಗೋಕ್ಕೆ ಹೆದರ್ಕೊಳ್ತಿದ್ವಿ ನಾವು. ನನಗೇನು ನೆನಪಿದೆ ಅವ್ರದ್ದು ಜಾಸ್ತಿ ಅಂದರೆ, ಅವ್ರು ತುಂಬ ಮಾತಾಡೋರು. ಅಂದರೆ ನಮ್ಮ ಜೊತೆ ಅಂತಲ್ಲ, ಮನೆಗೆ ಯಾವಾಗೂ ಮನೆ ಬಾಗಿಲು ಬೆಳಗ್ಗೆ ತೆಗೆದ್ರೆ ಅವರು ರಾತ್ರಿವರೆಗೂ ಮುಚ್ತಾ ಇರಲಿಲ್ಲ ಮನೆ ಬಾಗಿಲನ್ನು. ತುಂಬ ಜನ ಬಂದು ಹೋಗೋರು. ಅಷ್ಟು ಮಾತಲ್ಲಿ, ಅಷ್ಟು ವರ್ಷದಲ್ಲಿ ಒಬ್ಬರ ಬಗ್ಗೆ ಅವರು ಗಾಸಿಪ್ ಮಾಡಿದ್ದು ನನಗೆ ಕೇಳೇ ಇಲ್ಲ. ಆಸಮ್. ಅದೇ ನನಗಿರೋ ನೆನಪು. ವಾವ್. ರೈಟ್. ನಿಮ್ಮ ತಾಯಿ ನಮ್ಮೆಲ್ರಿಗೂ ಬಹಳ ಇಷ್ಟವಾದ ಆಕ್ಟ್ರೆಸ್ ಅವರು. ಭಾರ್ಗವಿ ನಾರಾಯಣ್ ಇಸ್ ಒನ್ ಆಫ್ ಮೈ ಫೇವರೇಟ್ ಆಕ್ಟ್ರೆಸಸ್. ನನ್ನ ಎಲ್ಲ ಚಿತ್ರ ನಾನು ಡೈರೆಕ್ಟ್ ಮಾಡಿದಾಗೆಲ್ಲ ಒಂದು ಕ್ಯಾರೆಕ್ಟರ್ ಮೇಡಮ್ನ ಕರಿತೀರಿ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ನಿಮ್ಮ ಅರ್ಲಿ ಡೇಸ್ ನೆನಪುಗಳು? ನಾನು ನಿಮ್ಗೊಂದು ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ನಮ್ಮ ತಾಯಿಗೂ ಹೇಳಿದ್ದೀನಿ ಅದು. ಅವರು ನಿನಗೆ ನೆನಪಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋರು ಅವರು. ಅದನ್ನ ನಾನು ಅದನ್ನ ವಿವಿಡ್ ಆಗಿ ಡಿಸ್ಕ್ರೈಬ್ ಮಾಡ್ತೀನಿ. ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದು ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಆ ಥಿಯೇಟರ್ ಹೊರಗಡೆದಲ್ಲಿ ಏನು ನೆನಪಿಲ್ಲ. ರಂಗಮಂಚ ನೆನಪಿದೆ ನನಗೆ. ಸಿಂಹ ಮತ್ತೆ ನಮ್ಮ ತಾಯಿ ಅಭಿನಯಿಸ್ತಾ ಇರೋದು ಅದು. ಅದರಲ್ಲಿ ಸಿಂಹ ಅವರು ನಮ್ಮ ಅಮ್ಮಂಗೆ ಬೈತಾ ಇರ್ತಾರೆ. ಅವರು ಬೈದಾಗ ಅವ್ರಿಗೆ ಸಿಟ್ಟು. ದ ಟೇಮಿಂಗ್ ಆಫ್ ದ ಶ್ರೂನ ಇದು ಕನ್ನಡದಲ್ಲಿ ಪರ್ವತವಾಣಿ ಅವರು ಬಹದ್ದೂರ್ ಗಂಡು ಅಂತ ನಾಟಕ ಇದೆ, ಅದನ್ನ ಮಾಡ್ತಾ ಇದ್ರು. ಆಮೇಲೆ ಗೊತ್ತು ನನ್ಗದು. ಆದ್ರೆ ಈ ಇಮೇಜ್ ನೆನಪಿದೆ. ನಮ್ಮ ತಾಯಿ ನನಗೆ ಮೊದಲು ನೆನಪು ಅದೇ ನನ್ನ ಮನಸ್ಸಲ್ಲಿ ಇರೋದು. ಅವ್ರು ಹೆದರಿಸ್ತಾರೆ, ಒಂದು ತಟ್ಟೆ ಎತ್ತು ಬಿಸಾಕ್ತಾರೆ. ಅದರಿಂದ ಒಂದು ತಟ್ಟೆಲಿ ಇದ್ದದ್ದು ಪ್ರಾಪರ್ಟಿ ತಟ್ಟೆ, ಅದು ಒಂದು ಬೋಂಡ ಉರುಳ್ಕೊಂಡು ಸ್ಟೇಜಿಂದ ಕೆಳಗೆ ಬಿದ್ದು ಉರುಳ್ಕೊಂಡು ಬಂತು. ನಾನು ಹಿಂದ್ಗಡೆ ಇದ್ದೆ. ನನಗೆ ಅಲ್ಲಿಂದ ಅಳಕ್ ಶುರು ಮಾಡಿದೆ. ನಮ್ಮ ಅಮ್ಮ ಹೇಳ್ತಾರೆ, ನಿನಗದು ನೆನಪಿರಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಿನಗೆ 2 ವರ್ಷ 6 ತಿಂಗಳು ಏನೋ ಅಷ್ಟೇ, ನಿನಗೆ ಅದಿಂಗ್ ನೆನಪಿದೆ ಅಂತ ಕೇಳ್ತಾರೆ. ಅಂದ್ರೆ ನಾನು ಎಷ್ಟು ವಿವಿಡ್ ಆಗಿ ಅವ್ರಿಗೆ ಡಿಸ್ಕ್ರೈಬ್ ಮಾಡಿದೆ ಅಂದ್ರೆ, ಹೌದು ಅದು ನಡೆದಿದ್ದು ನಿಜ ಅಂತಾರೆ. ನಮ್ಮ ತಾಯಿಯ ಮೊದಲ ನೆನಪು ಅದೇ ನನಗಿರೋದು. ಬಹಳ ಚೆನ್ನಾಗಿದೆ. ಒಂದು ತಟ್ಟೆ ಬಿಸಾಗಿ ಅದರಿಂದ ಒಂದು ಬೋಂಡ ಅವ್ರಲ್ಲಿ ಒಂದು ಚಿಕ್ಕ ಹುಡುಗ ನೋಡ್ತಾ ಇದ್ದಾರೆ ಸೆಟ್ ಇಂದ. ವಾವ್, ಸೋ ನೈಸ್. ಅದು ಅವ್ರು ನನ್ಗೆ ಹೇಳಿದಾಗ ಏನಂದು ಫಸ್ಟ್ ಟೈಮ್ ನಂಗೆ ಹೇಳಿದಾಗ ನಂಗೆ ತುಂಬಾ ಅಳು ಬಂದ್ಬಿಟ್ಟಿತ್ತು. ಯಾಕೆಂದ್ರೆ ಅವರೇ ಪಾಪ ಅವಾಗೆಲ್ಲ ಫೋನ್ ಕಷ್ಟ ಆಯ್ತಲ್ಲ, ಮೊಬೈಲೆಲ್ಲ ಎಲ್ಲಿತ್ತು. ಅವರೇ ಎದ್ದು ರಸ್ತೆನ ಕ್ರಾಸ್ ಮಾಡಿ ಅಲ್ಲಿ ಎದುರುಗಡೆ ಹೋಟೆಲಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು. ಅದು ವಾಪಸ್ ಬಂದಾಗ ಅದು ಸರಿಯಾಗಿ ಅಂಬ್ಲಿಕಲ್ ಕಾರ್ಡ್ ಡ್ರೆಸ್ ಮಾಡಿರ್ಲಿಲ್ಲ ಅಂತೆ. ಹಾಸಿಗೆ ಪೂರ್ತಿ ಬ್ಲಡ್ ಆಗೋಗ್ಬಿಟ್ಟಿತ್ತು, ಅಷ್ಟು ಬ್ಲಡ್ ಕಳ್ಕೊಂಡಿದ್ದೆ ಮಗು ಅಂತ. ಆಗ ಅವರು ತುಂಬಾ ಗೋಳ್ ಇಟ್ಕೊಂಡು ಹೇಳಿದ್ರು. ಅದನ್ನ ನಂಗೆ ಬಹಳ ಬೇಜಾರಾಯ್ತು ಅಂತ ಕೇಳಿ. ಬಟ್ ಕೇಳಕ್ಕೆ ಹೆಂಗಿದೆ ನೋಡ್ರಿ, ಅವರೇ ಹೋಗಿ ಅಡ್ಮಿಟ್ ಆಗಿ ಮಗು ಹುಟ್ಟಿದ ಮೇಲೆ ಬೇರೆ ಯಾರಿಲ್ಲ ಫೋನ್ ಮಾಡಕ್ಕೆ, ಅವರೇ ಫೋನ್ ಮಾಡಿ ಹೇಳ್ತಾರಂತೆ ಮಗು ಹುಟ್ಟಿದೆ ಅಂತ. ಆಮೇಲೆ ಅವರೇ ಶಿ ಗೆಟ್ಸ್ ಡಿಸ್ಚಾರ್ಜ್. ಅವರು ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಅವ್ರು ಏನಂದ್ರೆ, ಮನೇಲಿ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ನಮ್ಮ ಜಯನಗರ್ ಮನೆಯಿಂದ 1.5 ಕಿಲೋಮೀಟರ್ ಹೋಗಿ ಅವರೇ ಗ್ಯಾಸ್ ಸಿಲಿಂಡರ್, ಅವರು ಮತ್ತೆ ನಮ್ಮ ಅಕ್ಕ ಸುಜಾತ, ಅವಳು ಚಿಕ್ಕವಳು, ಕೈಯಲ್ಲಿ ಹೊತ್ಕೊಂಡು ಬಂದ್ಬಿಡೋರು ಮನೆಗೆ. ಅಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಬರೋರು ಗ್ಯಾಸ್ ಸಿಲಿಂಡರ್ ಎತ್ಕೊಂಡು. ಆ ಥರ ಆಟ.